ಉಗಿಬೇಡಿ ಕ್ಯಾಕ್ರಸಿ, ನಾನು ಅಂತದೇನು ತಪ್ಪು ಮಾತಾಡ್ತಾ ಇಲ್ಲ. ಎಲ್ರು ಪರವಾಗಿ ಒಂದು ನಿಜವಾದ ಜೆನ್ಯೂನ್ ಕ್ವೆಶನ್ ಹಾಕ್ತಿದೀನಿ. ಹಣ ಯಾಕೆ ಬೇಕು ನಿಮ್ಗೆ? ಪಾರ್ಕಿಂಗ್ ಹಣ ಯಾಕೆ ಬೇಕು? ಏನ್ ವ್ಯವಸ್ಥೆ ಮಾಡಿದೀರಾ, ಏನ್ ವ್ಯವಸ್ಥೆ ಮಾಡಕ್ ಹೊರಟಿದೀರಾ ಅಂತ ಬೇಕು. ದೇವಸ್ಥಾನದ ದೇಣಿಗೆನ ಫಸ್ಟ್ ಹಣ ತಗೊಂಡು ಆಮೇಲೆ ವ್ಯವಸ್ಥೆ ಮಾಡಕ್ಕೆ ಇಲ್ಲ. ಡೆವಲಪ್ಮೆಂಟ್ ಮಾಡೋದಿದ್ರೆ ಫಸ್ಟ್ ಮಾಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ಚುಕ್ಕೀಸ್ ಗಲಾಕ್ಸಿಗೆ ಸ್ವಾಗತ. ನಾನಿವತ್ತು ಮಾತಾಡ್ಬೇಕು ಅಂತ ಅನ್ಕೊಂಡ್ರ ವಿಷಯ ತಮ್ನೇಲಲ್ಲಿ ನೋಡಿರ್ತೀರಾ. ಬೆಂಗಳೂರು ಹೊಸ ಪಾರ್ಕಿಂಗ್ ರೂಲ್ಸ್ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಕೊಂಡ್ ಬಂದೆ. ನಿನ್ನೆ ಏನು ನೋಟಿಫಿಕೇಶನ್ ರೂಲ್ಸ್ ಬಂತಲ್ಲ ವಿಷಯ, ಆ ನ್ಯೂಸ್ ನೋಡಿದ ತಕ್ಷಣ ನಂಗೆ ಹಾಸ್ಯಾಸ್ಪದ ಅನ್ಸ್ಬಿಡ್ತು. ಅರ್ಥ ಆಗದೆ ಇರೋ ಗೊಂದಲದ ತರ ಅನ್ಸ್ತು. ಹಂಗೆ ಒಂದ್ ಸ್ವಲ್ಪ ಡೀಟೇಲ್ ಆಗಿ ನೋಡಿದಾಗ ಕ್ಲಿಯರ್ ಆಗೇನೆ ಬರ್ದಿದ್ರು. ರೆಸಿಡೆನ್ಶಿಯಲ್ ರೋಡ್ಸ್ ಅಲ್ಲಿ ಮನೆ ಮುಂದ್ಗಡೆ ನಿಂತ್ಕೊಳ್ಳೋದು ಅಂತ ಪರ್ಟಿಕ್ಯುಲರ್ ಆಗಿ ವೆಹಿಕಲ್ಸ್, ಮನೆ ಮುಂದ್ಗಡೆ ನಿಂತ್ಕೊಳ್ಳೋ ಪರ್ಟಿಕ್ಯುಲರ್ ಆಗಿ ವೆಹಿಕಲ್ಸ್ಗೆ ಆನ್ಯುವಲಿ ಇಷ್ಟು ಪಾರ್ಕಿಂಗ್ ಫೀ ಅಂತ ಪೇ ಮಾಡ್ಬೇಕಾಗುತ್ತೆ. ಬೈಕ್ಗಳಿಗಿಷ್ಟು, ಕಾರ್ಗಿಷ್ಟು, ಚಿಕ್ಕ ಕಾರ್ ಆದ್ರೆ ಇಷ್ಟು, ದೊಡ್ಡ ಕಾರ್ ಆದ್ರೆ ಇಷ್ಟು ಅನ್ನೋದನ್ನೇನೆ ಬರ್ದಿದ್ರು ಅವರು ಕ್ಲಿಯರ್ ಆಗಿ. ಅದು ನಿಜವಾಗ್ಲೂ ನನ್ಗೆ ಹಾಸ್ಯಾಸ್ಪದ ಅನಿಸ್ತು. ಹಂಗಾಗಿ ನಾವು ದುಡ್ಡು ಕೊಟ್ಟು, ನಾವು ಕಂದಾಯ ಕಟ್ಟಿ, ನಾವು ಟ್ಯಾಕ್ಸ್ ಕಟ್ಟಿ, ಅದರಲ್ಲೂ ರೋಡ್ ಟ್ಯಾಕ್ಸ್ನು ಕಟ್ಟಿ, ನಮ್ಮನೆ ಮುಂದೆ ನಾವು ಕಾರು ಬೈಕು ನಿಲ್ಲಿಸ್ಕೊಳಕ್ಕೆ ಇವರಿಗೆ ಪಾರ್ಕಿಂಗ್ ಫೀಸ್ ಕೊಡ್ಬೇಕಂತೆ ಗುರು ಅಂತಾನೆ ಮಾತಾಡ್ದೆ ನಾನು. ಅದ್ರ ಬಗ್ಗೆನೆ ಮಾತಾಡ್ಬೇಕು ಅಂತಿದ್ದೀನಿ ಇವಾಗ್ಲೂನು. ಅದಕ್ಕೆ ನಾನಾ ರೀತಿಯಾದಂತ ಕಾಮೆಂಟ್ಸ್ ಬಂತು ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ. ಏನು ರೋಡ್ ಏನು ಮನೆ ಮುಂದ್ಗಡೆ ಆಗ್ಬಿಟ್ರೆ ರೋಡ್ ಏನು ನಿಮ್ಮ ಅಪ್ಪಂದ, ನಿಮ್ದ, ರೋಡಲ್ಲಿ ಯಾಕೆ ನಿಲ್ಲಿಸ್ಬೇಕು, ಹಿಂಗೆಲ್ಲ ಮಾತಾಡಿದ್ರು. ನಾನು ಕೆಲವೊಂದಕ್ಕೆ ಉತ್ತರ ಕೊಡ್ಬೇಕು ಅಂತ ಕೆಲವೊಂದು ಕಮೆಂಟ್ಗಳಿಗೆ ರೆಸ್ಪಾಂಡ್ ಕೂಡ ಮಾಡಿದೀನಿ, ನಾನು ಹೇಳ್ಬೇಕು ಅಂತ ಅನ್ಕೊಂಡಿದ್ ವಿಷಯನ. ಬಟ್ ಇಲ್ಲಿ ನಿಮ್ಗಳ ಮುಂದೆ ನಿಜವಾಗ್ಲೂ ಡೀಟೇಲ್ ಆಗು ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ರೋಡ್ ನಮ್ಮ ಅಪ್ಪಂದಲ್ಲ, ನಂದು ಅಲ್ಲ, ನಾನ್ ತಗೊಂಡಿರೋದ್ ಸೈಟ್ನೇ ಅನ್ಕೊಳ್ಳೋಣ. ಅಂಡ್ ಬೇಸಿಕಲಿ ನಿಜವಾಗ್ಲೂ ನನ್ಗೆ ಇನ್ನು ಬೆಂಗಳೂರಲ್ಲಿ ಸೈಟು ಇಲ್ಲ, ಮನೆನೂ ಇಲ್ಲ, ಕಾರ್ ಅಂತೂ ಇಲ್ವೇ ಇಲ್ಲ. ಅದು ನನ್ನ ಸಮಸ್ಯೆನೇ ಅಲ್ಲ. ಬಟ್ ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ, ಒಂದು ಸಾಮಾನ್ಯ ಟ್ಯಾಕ್ಸ್ ಪೇಯರ್ ಆಗಿ ನಾನು ಮಾತಾಡಕ್ ಹೊರಟಿದ್ ವಿಷಯ ಇದು. ಟ್ಯಾಕ್ಸ್ ಕಟ್ಟೋಣ, ಯಾರು ಟ್ಯಾಕ್ಸ್ ಕಟ್ತಾನೆ ಇಲ್ಲ, ಪ್ರತಿಯೊಬ್ಬ ಮನುಷ್ಯನಿಂದನೂ ಟ್ಯಾಕ್ಸ್ ಹೋಗ್ತಿದೆ ಇವತ್ತು ಭೂಮಿ ಮೇಲೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಮ್ ಸರ್ಕಾರ ಯಾವ ಲೆಕ್ಕಾಚಾರಕ್ಕೆ ಬಂದಿದೆ ಟ್ಯಾಕ್ಸ್ ನ ಕಲೆಕ್ಟ್ ಮಾಡೋದಕ್ಕೆ ಅನ್ನೋ ಒಂದು ಪ್ರಶ್ನೆ ಹುಟ್ಟಾಕತ್ತೆ ಇದು. ಏನಕ್ಕಂದ್ರೆ ನಾನೇನು ವಿರೋಧ ಪಕ್ಷದವ್ರು ಹೇಳ್ತಿದಾರಲ್ವಾ, ಆರಾಶಕ್ ಅವರ ಮಾತಾಡಿದ್ದು, ಆರಾಶಕ್ ಅವ್ರೆ ಹೇಳಿದ್ರು. ಆರಾಶಕ್ ಅವರು ಒಂದ್ ಮಾತು ಹೇಳ್ತಾರೆ, ಎಲ್ಲ ಖಾಲಿ ಆಗ್ಬಿಟ್ಟೈತೆ ಅವ್ರಿಗೆ, ಏನು ಇಲ್ಲ, ಖಾಲಿ ಬೋರ್ಡ್ ಹಾಕೊಂಡ್ಬಿಟ್ಟವ್ರೆ, ಅದಕ್ಕೆ ಇವಾಗ ಆಚೆ ಕಡೆ ನಿಂತಿರೋ ಕಾರ್ಗಳ ಮೇಲೆ ಕಣ್ ಬಿದ್ದೈತೆ. ಆ ತರ ವಿರೋಧ ಪಕ್ಷದವ್ರ ಮಾತಾಗಿ ನಾನು ಹೇಳಕ್ ಹೊರಟಿಲ್ಲ. ಹಾಗೆ ಕಾಂಗ್ರೆಸ್ ಪಕ್ಷದ ಪರವಾಗಿನೂ ನಾನು ಮಾತಾಡಕ್ ಹೊರಟಿಲ್ಲ. ಇಲ್ಲ, ಅವ್ರು ಮಾಡ್ತಿರೋದ್ ಸರಿ. ಮನೆ ಓನರ್ಗಳು ನಾಲ್ಕ್ ಮನೆ ಆಳ್ಗೆ ಒಂದೊಂದ್ ಕಾರ್ ಇಟ್ಕೊಂಡು, ಅವ್ರ ಮನೇಲಿ 4 ಜನ ಇದ್ರೆ 4 ಕಾರ್ ಮಡಿಕೊಂಡು ಎಲ್ಲಿ ನಿಲ್ಲಿಸ್ತಾರೆ, ಬೀದಿ ನಿಲ್ಲಿಸ್ಬಿಟ್ಟು ತೊಂದರೆ ಕೊಡ್ತಾರೆ, ಆಗ್ಬೇಕು ಅವ್ರಿಗೆಲ್ಲ ಕಟ್ಲಿ ಫೈನು ಅಂತ ಆಗಿ ನಾನು ಮಾತಾಡ್ತಿಲ್ಲ. ಸಾಮಾನ್ಯ ಪ್ರಜೆಯಾಗಿ ನನ್ನ ಹತ್ರ ಕಾರ್ ಇಲ್ದೆ ಹೋದ್ರು ಇದ್ದಿದ್ರೆ ನಿಲ್ಸೋದ್ರಿಂದ, ಅವ್ರ ಅದಕ್ಕೆ ಹಣ ತಗೊಳೋದ್ರಿಂದ ಯಾವ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋ ಪ್ರಶ್ನೆನೆ ಮಾಡ್ತಿದ್ದೀನಿ ನಾನು ಇವಾಗ್ಲೂನು. ಹೇಳಿದಾರಲ್ವಾ, ಮನೆ ಮುಂದ್ಗಡೆ ಗಾಡಿನ, ಯಾವ್ದೇ ಗಾಡಿನ ಪಾರ್ಕ್ ಮಾಡೋದಕ್ಕೆ ಆನ್ಯುವಲ್ ಪಾರ್ಕಿಂಗ್ ಫೀ ಇಷ್ಟು ಅಂತ ಬರುತ್ತೆ, ಅದನ್ನ ಪೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅದರಿಂದ ರೋಡ್ ಕಂಜೆಷನ್ ಏನಾಗಿದೆಯಲ್ವಾ, ಆ ಸಮಸ್ಯೆ ಬಗೆಹರಿಯುತ್ತಾ? ಹಣ ತಗೊಂಡು ಸಮಸ್ಯೆ ಬಗೆಹರಿಸ್ತಿದಾರ? ಅದನ್ನ ಯೋಚನೆ ಮಾಡ್ಬೇಕಲ್ವಾ ನಾವು. ಹಣ ತಗೊಳ್ಳಿ, ಆಯ್ತು, 4 ಕಾರ್ ಇಟ್ಕೊಂಡ್ರವ್ರೆಲ್ಲ ಕಟ್ಲಿ, ನಿಲ್ಸ್ಕೊಂತಾರೆ ಅಲ್ವಾ. 4 ಕಾರ್ ತಗೊಂಡ್ರವ್ರಿಗೆ 20,000 ದೊಡ್ಡದಾಗಲ್ಲ, ಕಟ್ಕೊಂತಾರೆ. ನಾನ್ ಕೇಳ್ತಿರೋದು, ಸರ್ಕಾರದವರು ಯಾವ ವ್ಯವಸ್ಥೆ ಮಾಡಿದರೆ ಇವಾಗ ರೋಡಲ್ಲಿ ವೆಹಿಕಲ್ಸ್ ಪಾರ್ಕಿಂಗ್ ಇಲ್ಲ ಗೊತ್ತು. ಎಷ್ಟೊಂದ್ ಜನಕ್ಕೆ ಅವ್ರದೇ ನೋಟಿಫಿಕೇಶನ್ ಅಲ್ಲಿ, ಅವ್ರದೇ ಡ್ರಾಫ್ಟ್ ಅಲ್ಲಿ ಅಬ್ಜೆಕ್ಷನ್ಸ್ ಇದ್ರೆ ಸೆಪ್ಟೆಂಬರ್ 11th ಅಷ್ಟರಲ್ಲಿ ಅಬ್ಜೆಕ್ಷನ್ಸ್ ಹಾಕ್ಬೋದು ಅಂತ ಹೇಳಿದ್ದಾರೆ. Older localities where buildings were lawfully built without parking and narrow street wards may need a differential slab or hardship category. ಅಂದ್ರೆ ಅರ್ಥ, ಹಳೆ ಬೆಂಗಳೂರು ಜಾಗಗಳೇನಿದೆಯಲ್ವಾ ಅದರಲ್ಲಿ ಲಾಫುಲ್ ಆಗೇನೆ ಬಿಲ್ಡಿಂಗ್ ನ ಕಟ್ಕೊಂಡಿದ್ದಾರೆ, ಬಟ್ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಅವತ್ತಿನ ಕಾಲಕ್ಕೆ ಅದ್ರದ್ದು ಅವಶ್ಯಕತೆ ಇಲ್ದೇನೆ ಮನೆ ಬೇಕು ಅಂತ ಮಾಡ್ಕೊಂಡಿರ್ತಾರೆ. ಪಾರ್ಕಿಂಗ್ ಎಲ್ಲ ಇವಾಗ ವೆಹಿಕಲ್ಸ್ ಎಲ್ಲ ಜಾಸ್ತಿ ಆದ್ಮೇಲೆ ಆಗಿರೋದು. ಆ ಕ್ಯಾಟಗರಿ ರೋಡ್ಸು ಮನೆಗಳಿಗೆ ಪಾರ್ಕಿಂಗ್ ವ್ಯವಸ್ಥೆಗೆ ಡಿಫ್ರೆನ್ಷಿಯಲ್ ಸ್ಲ್ಯಾಬ್ ಅಂದ್ರೆ ಬೇರೆ ಪ್ರೈಸಿಂಗ್ ಇಟ್ಟು ಬೇಕಾ, ಹಾರ್ಡ್ಶಿಪ್ ಕ್ಯಾಟಗರಿ ಅಂತ ಸಪರೇಟ್ ಆಗಿ ಏನಾದ್ರು ಮಾಡ್ಬೇಕಾ, ಆ ಅಬ್ಜೆಕ್ಷನ್ ಇದ್ರೆ ಕಳಿಸಿ ಕೊಡಿ ಅನ್ನೋದನ್ನ ಸೇರಿಸಿದ್ದಾರೆ. ಓಕೆ, ಬಟ್ ನಾನು ಹೇಳಕ್ ಹೊರಟಿರೋದು, ಸಪರೇಟ್ ಫೀ ಕ್ಯಾಟಗರಿನ ಮಾಡಿ ಅಂತ ಅಬ್ಜೆಕ್ಷನ್ ಹಾಕಿ ಅಂತ ಹೇಳ್ತಿದಾರಲ್ಲ, ಫೀಸ್ ಕಟ್ಟಿಸ್ಕೊಂಡು ಕಾರಲ್ಲಿ ನಿಲ್ಲಿಸ್ಕೊಳ್ಳೋದು ಅಂತ ನಾನ್ ಕೇಳ್ತಿರೋದು. ಸೊ ಗೌರ್ಮೆಂಟಿಗೆ ನಿಜವಾಗ್ಲೂ ಡೈರೆಕ್ಟ್ ಕ್ವೆಶನ್,
ನಾನ್ ಹಣ ಕೊಟ್ಟು ನನ್ ಮನೆ ಮುಂದೆ ಕಾರ್ ನಿಲ್ಲಿಸ್ಕೊಂಡ್ರೆ ನಿಮಗ್ ತೊಂದ್ರೆ ಇಲ್ವಾ? ಜನಗಳಿಗೂ ಇದನ್ನೇ ಹೇಳಕ್ ಕೊಟ್ಟಿದ್ದು. ನನ್ ಪ್ರತಿಯೊಬ್ಬರಿಗೂ ಕಮೆಂಟ್ ಮಾಡಿದವ್ರು ನಾನು ಅದೇ ಹೇಳ್ತಿದ್ದೀನಿ ಸರ್, ನೀವ್ ಹೇಳ್ತಿರೋದು ಎಲ್ಲಾನು ಸರಿ, ನನ್ಗೆ ಅರ್ಥ ಆಗ್ತಿದೆ. ನಾನ್ ಆಕ್ಚುಲಿ ನಾನೇ ಜಗಳ ಮಾಡಿದೀನಿ ಬೇರೆಯವ್ರ ಹತ್ರ. ಇಲ್ಲಿ ನಿಲ್ಸಿದ್ರೆ ಬೇರೆ ವೆಹಿಕಲ್ ಹೋಗ್ತಾ ಇಲ್ಲ, ಎಲ್ಲಿಂದ ಹೋಗ್ಬೇಕು? ಬಂದ್ ಹಾರನ್ ಹೊಡಿತಿರ್ತಾರೆ, ಮಗು ಮಲ್ಗಿರುತ್ತೋ ನಾವ್ ಮಲ್ಗಿರ್ತೀವೋ, ಅಲ್ಲಿ ಜುಯ್ 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 ಹಾರ್ನ್ ಬರ್ತಾನೆ ಇರುತ್ತೆ. ಕಾರ್ ತೆಗ್ದಿರಲ್ಲ ಯಾರೋ, ನಮ್ದಲ್ಲ ಬೇರೆ ಯಾರ್ದೋ, ಹೋಗ್ತಿರೋರು ಬೇರೆ ಯಾರೋ, ಸಮಸ್ಯೆ ಅನ್ಭವಿಸ್ತವ್ರು ನಾವೇನೆ. ನಾವು ಮಾತಾಡಿದೀವಿ ಅದಕ್ಕೆಲ್ಲ, ನಾನು ಇಲ್ಲ ಅಂತ ಹೇಳ್ತಾನೆ ಇಲ್ಲ. ಎದುರುಗಡೆ ಮನೆಯವರು, ನಾನು ಎಕ್ಸಾಂಪಲ್ ಹೇಳ್ತಿರೋದು, ನಾನ್ ಕಾಸು ಕೊಟ್ಟಿದ್ದೀನಿ, ನಾನು ನಿಲ್ಸ್ಕೊತೀನಿ ಅಂತ ನಿಲ್ಸ್ಕೊಂಡ್ರೆ ನೆಕ್ಸ್ಟ್ ಬಂದ್ ಹಾರ್ನ್ ನೋಡ್ದವ್ರಿಗೆ ಕಾರ್ ತೆಗಿತಾರ? BDA ಅವರು, BBMP ಹಣ ತಗೊಂಡು ಸುಂಕ ವಸೂಲತಿ ಮಾಡ್ಕೊಂಡು ಅವ್ರ ಆನ್ಯುವಲ್ ಫೀಸ್ ಕಟ್ಟವ್ರೆ ಅಂತ ಆ ಕಾರ್ನ ಅಲ್ಲೇ ನಿಲ್ಲಿಸ್ಕೊಳಕ್ ಬಿಡ್ತೀರಾ ಅನ್ನೋದ್ ನನ್ ಪ್ರಶ್ನೆ. ಇದು ನಾನು ಸದಾ ಸಾಮಾನ್ಯ ಪ್ರಜೆಯಾಗಿ ಕೇಳ್ತಾ ಇರೋ ಪ್ರಶ್ನೆ. ಎಲ್ಲಿ ಪರ್ಯಾಯ ವ್ಯವಸ್ಥೆ ಎಲ್ಲಾಗಿದೆ ಪಾರ್ಕಿಂಗಿಗೆ? ಮನೆ ಮುಂದ್ಗಡೆ ಜಾಗ ಇಲ್ಲ, ಆಯ್ತು, ಪಾರ್ಕಿಂಗ್ ಇಲ್ದ ಎಲ್ಲಾನು ಈಗ ಲಾಫುಲಿ ಕಟ್ಕೊಂಡಿರೋರಿಗೆ ಬಿಟ್ಟು ಇನ್ ಮಿಕ್ತವ್ರೆಲ್ಲಾರ್ನು ಖಾಲಿ ಮಾಡಿಸ್ತೀರಾ ಮನೆಗಳನ್ನ? ಏನಂತ ಹೇಳಿ ಖಾಲಿ ಮಾಡಿಸ್ತೀರಾ? ಸೈಟ್ಗಳು ಖಾಲಿ ಬಿಟ್ಟಿರೋ ಸೈಟ್ಗಳನ್ನ ನೀವು ಗಿಡ ಬೆಳ್ಕೊಳಕ್ ಬಿಡಂಗಿಲ್ಲ ಅಂತ ಏನ್ ತಂದ್ರಲ್ಲ, ಅದಕ್ಕೆ ನಿಜವಾಗ್ಲೂ ಒಂದ್ ಚಪ್ಪಾಳೆ. ನಿಜವಾಗ್ಲು ಆ ತರದ್ದೆಲ್ಲ ಇದೆಯಲ್ಲ, ಅದು ಆಕ್ಚುಲಿ ನಿಜವಾಗ್ಲೂ ಡೆವಲಪ್ಮೆಂಟ್ಗೆ ಅಂತ ತಗೊಳ್ಳೋ ಡಿಸಿಷನ್ಸ್. ಹೌದು, ಬೇಕಾದಷ್ಟು ಸೈಟ್ಗಳನ್ನ ತಗೊಂಡು ಬಿಟ್ಕೊಂಡವ್ರೆ. ಹಾವು ಅಲ್ಲಿ ಏನ್ ಸೇರ್ಕಂತವೆ ಅಲ್ಲಿ ಅಂತ ಗೊತ್ತಿಲ್ಲ, ಪಕ್ಕದ ಮನೆಯವ್ರಿಗೆ ತೊಂದರೆಗಳಾಗ್ತವೆ. ಅದಷ್ಟನ್ನು ಅಪ್ರಿಶಿಯೇಟ್ ಮಾಡ್ಬೇಕಾಗಿರೋ ವಿಷಯ. ಸ್ಟ್ರೀಟ್ ಕ್ಲಿಯರ್ ಮಾಡಿಸಿದ್ದು, ಪಾದಚಾರಿಗಳಿಗೆ ಓಡಾಡ್ಲಿಕ್ಕೆ ತೊಂದರೆ ಆಗ್ತಿದೆ ಅಂತ ಹೇಳಿ ಸ್ಟ್ರೀಟ್ ಕ್ಲಿಯರೆನ್ಸ್ ಮಾಡಿಸಿದ್ದು, ಅದೆಲ್ಲ ನಿಜವಾಗ್ಲೂ ಒಬ್ಬ ಕರ್ನಾಟಕದ ಪ್ರಜೆಯಾಗಿ, ಭಾರತೀಯ ಪ್ರಜೆಯಾಗಿ ಆ ಡಿಸಿಷನ್ ಎಲ್ಲ ನಿಜವಾಗ್ಲೂ ನಾವು ಮೆಚ್ಕೋಬೇಕಾಗಿರೋಂಥ ವಿಷಯಗಳೇ. ಆದ್ರೆ ಇಲ್ಲಿ ಪಾರ್ಕಿಂಗ್ ವಿಚಾರದಲ್ಲಿ, ಹೌದು, ಪಾರ್ಕಿಂಗ್ ವಿಚಾರದಲ್ಲೂ ಅದ್ ತಪ್ಪು ಅಂತ ಹೇಳಕ್ ಹೊರಟಿಲ್ಲ. ಬೇರೆಯವರಿಗೆ ತೊಂದರೆ ಆಗೋ ತರ ಗಾಡಿ ನಿಲ್ಸ್ಬಿಟ್ಟು ಹೋದ್ರೆ, ನೋ ಪಾರ್ಕಿಂಗ್ ಅಲ್ಲಿ ನಿಲ್ಸ್ಬಿಟ್ಟು ಹೋದ್ರೆ, ಅಥವಾ ಆಚೆ ಕಡೆ ನಿಲ್ಸ್ಬಿಡ್ತಾರೆ ವೆಹಿಕಲ್ಸ್ ನ. ಒಂದ್ ಫೈರ್ ಇಂಜಿನ್ ಹೋಗ್ಬೇಕು, ಒಂದು ಆಂಬುಲೆನ್ಸೇ ಹೋಗ್ಬೇಕು, ಸಿಚುವೇಶನ್ ಹಿಂಗೆ ಬಂತು, ಹೋಗ್ಲಿಕ್ಕೆ ಆಗಲ್ಲ ಅವಾಗ ವೆಹಿಕಲ್ ನಿಲ್ಸಿರೋದ್ರಿಂದ. ನಿಜವಾಗ್ಲೂ ಅವು ತೊಂದ್ರೆನೆ. ಅವನ್ನೆಲ್ಲ ರಿಸಾಲ್ವ್ ಮಾಡೋದಕ್ಕೆ ದಾರಿ ಹುಡುಕ್ಲೇಬೇಕು. ಬಟ್ ಕಾಸು ಇಸ್ಕೊಂಡ್ಬಿಟ್ರೆ, ಪಾರ್ಕಿಂಗ್ ಫೀ ಪೇ ಮಾಡ್ಬಿಟ್ಟು ನಿಲ್ಲಿಸ್ಕೊಳ್ಳಿ ಅಂದ್ಬಿಟ್ರೆ ಹೆಂಗಾಗುತ್ತೆ? ಪಾರ್ಕಿಂಗ್ ಫೀಸ್ ನ ಪೇ ಮಾಡಿ ಅಲ್ಲೇ ನಿಲ್ಲಿಸ್ಕೊಂಡ್ರೆ ಆಂಬುಲೆನ್ಸ್ ಹೋಗುತ್ತಾ? ಫೈರ್ ಇಂಜಿನ್ ಹೋಗುತ್ತಾ? ಸಮಸ್ಯೆ ಬಗೆಹರಿಯುತ್ತಾ ಅನ್ನೋದು ಪ್ರಶ್ನೆ. ಆಮೇಲೆ ಇನ್ನ ಒಂದಷ್ಟು ಕ್ಯಾಟಗರೀಸ್ ಇದೆ. ಯಾವ್ಯಾವ ರೋಡಲ್ಲಿ ಎಷ್ಟೆಷ್ಟು ಡಿಸ್ಟೆನ್ಸ್ ಬಿಟ್ಟಿರ್ಬೇಕು. 20 ಅಡಿ ರೋಡಲ್ಲಿ ಏನೇನ್ ಬಿಡೋದು? 6 ಅಡಿ ಎಲ್ಲಿಂದ ತರ್ಲಿ? ಇದು ಏನ್ ಎಲ್ಲ ಯೂನಿಫಾರ್ಮ್ ಮೆಜರ್ಮೆಂಟಲ್ ರೋಡ್ಸಾ ಬೆಂಗಳೂರ್ದು? ಹೋಗ್ಲಿ, ಸೈಡಿಗೆ ನಿಲ್ಸ್ಕೊಳಕ್ ಆಗಲ್ವಾ? ವೆಹಿಕಲ್ ಹೋಗಕ್ ಬಿಟ್ಬಿಟ್ಟು ನಿಲ್ಸ್ಕೊಳಕ್ ಆಗಲ್ವಾ ಅಂತ ಮಾತಾಡಕ್ಕೆ? ಇಲ್ಲ ಗುರು, ಕಾಲ್ದಾರಿನೂ ಇಲ್ದೇ ಇರೋವು ಇದಾವೆ, ಅಲ್ಲೂ ಬೈಕ್ಗಳು ನಿಲ್ಸಿರ್ತಾರ ಜನ. ನಡ್ಕೊಂಡು ಹೋಗಕ್ಕಾಗಲ್ಲ, ಹಿಂಗ್ ಬೈಕ್ ಮೇಲೆ ಯಾರು ಹೋಗ್ಬೇಕು? ಆ ತರ ಪರಿಸ್ಥಿತಿನೂ ಎಷ್ಟೊಂದು ರೋಡ್ಗಳಿದಾವೆ ಬೆಂಗಳೂರಲ್ಲಿ. ಗೊತ್ತಿರೋ ವಿಷಯನೇ ತಾನೇ ಅದೆಲ್ಲ. ಒಂದೇ ಪ್ರಶ್ನೆ ನಂದು ಒಂದೇ ಪ್ರಶ್ನೆ, ಕಾಸು ಇಸ್ಕೊಂಡ್ರೆ ಎಲ್ಲಾ ಸಮಸ್ಯೆನೂ ಬಗೆಹರಿಯುತ್ತಾ? ಇಲ್ಲಿ ವಿಷಯ ನಮ್ ಕಣ್ಣಿಗೆ ಕಾಣಿಸಿರೋದು ಇದಕ್ಕೆ ಇಷ್ಟಿಷ್ಟು ಫೀಸು, ಇಷ್ಟಿಷ್ಟು ಪೆನಾಲ್ಟಿ, ಇಷ್ಟಿಷ್ಟು ಪಾರ್ಕಿಂಗ್ ಫೀಸು. ಅದಷ್ಟು ಪಾರ್ಕಿಂಗ್ ಫೀಸ್ ತಗೊಂಡು ರೋಡ್ ಕಂಜೆಷನ್ ಸಮಸ್ಯೆನ ಬಗೆಹರಿಸೋದು ಹೆಂಗೆ? ನಾವು ಹೇಳಕ್ ಹೊರಟಿರೋದು ಈ ಮೂಲಕವಾಗಿ, ಏನ್ ನೀವು ಡಿಸಿಷನ್ಗೆ ಬಂದಿದೀವಲ್ವಾ, ನಾವು ಯೋಚನೆ ಮಾಡ್ತೀವಿ ಅದನ್ನೆಲ್ಲ. ಏನ್ ತಲೆ ಇಲ್ದಾನೆ ನೀವೇನ್ ಅದನ್ನೆಲ್ಲ ಡಿಸಿಷನ್ಗೆ ಬಂದಿರಲ್ಲ. ಎಂತೆಂತ ತಲೆಗಳಿದಾವೆ ರಾಜಕೀಯದಲ್ಲಿ ಅಂತ ಗೊತ್ತು. ಕೃಷ್ಣ ಬೈರೇಗೌಡರು ಅವ್ರದ್ದು ಬ್ರೈನ್ ನ ನಿಜವಾಗ್ಲೂ ಒಪ್ಬೇಕು. ಅವರು ಡೆವಲಪ್ಮೆಂಟ್ಗೆ ಮತ್ತೆ ಸಿಟಿನ ಕ್ಲೀನ್ ಆಗಿ ಇಡೋದಕ್ಕೆ ಏನೇನ್ ವ್ಯವಸ್ಥೆ ಮಾಡ್ಬೋದು ಅನ್ನೋ ಎಲ್ಲಾ ಪ್ಲಾನ್ಗಳನ್ನ ಹಾಕಿದ್ದಾರೆ. ಆದ್ರೆ ಅವರು ಇದು ವಿಷಯದ ಬಗ್ಗೆ ಚರ್ಚೆ ಮಾಡಿಲ್ದೇ ಇರಲ್ಲ. ಅಂತವ್ರಿಗೆಲ್ಲ ನಾವ್ ಏನ್ ಹೇಳಕ್ ಹೊರಟಿರೋದಂದ್ರೆ, ಅಟ್ಲೀಸ್ಟ್ ಸೊ ಈ ತರ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ, ಈ ತರ ಮಾಡಿದ್ರೆ ಈ ತರ ಬಗೆಹರಿಯುತ್ತೆ ವಿಷಯ ಅಂದ್ರೆ, ಈ ರೋಡ್ ಕಂಜೆಷನ್ ವಿಷಯ ಈ ತರ ಸ್ಟೆಪ್ಸ್ ತಗೊಂಡ್ರೆ ಬಗೆಹರಿಯುತ್ತೆ. ಇದನ್ ಮೀರಿ ನೀವು ಇದೇ ತರ ಗಾಡಿಗಳನ್ನ ನಿಲ್ಸೋದನ್ನ ಮಾಡಿದ್ರೆ ನಾವು ಭಾರಿ ಮೊತ್ತದಲ್ಲಿ ಫೈನ್ ಹಾಕ್ಬೇಕಾಗುತ್ತೆ ಅಂತ. ತೆಲುಗುದ ಒಂದ್ ಸಿನಿಮಾದಲ್ಲಿ ಬರತಾನೇನೇನು ಮಹೇಶ್ ಬಾಬು ಅವ್ರ ಮೂವಿನಲ್ಲಿ ಮಾಡಿದ್ರು ಆ ಕೆಲ್ಸನ. ನಾನ್ಸೆನ್ಸ್ ಅನ್ಸ್ಬೋದು, ಬಟ್ ನಾವು ಹೇಳಕ್ ಕೊಟ್ಟಿರೋದೇನಂದ್ರೆ, ಅಷ್ಟ್ರ ಮಟ್ಟಿಗೆ ಲಕ್ಷದಲ್ಲಿ ಇಲ್ಲ ಅಂದ್ರೂ ಫೈನ್ಗಳನ್ನ ಹಾಕಿ, ದೊಡ್ಡ ಅಮೌಂಟ್ನೇ ಹಾಕ್ಸಿ, ತೊಂದ್ರೆನೇ ಇಲ್ಲ. ಜನ ಬದ್ಲಾಗ್ತಾರೆ. ಹೌದು, ನಾನು ನಿಲ್ಲಿಸಬಾರ್ದು ಅನ್ನೋ ಜವಾಬ್ದಾರಿ ಬರುತ್ತೆ. ಬಟ್ ಮನೆ ಮುಂದೆ ನಿಲ್ಲಿಸ್ಕೊಳ್ಳೋದಕ್ಕೆ ನೀವು ಪ್ರತಿ ದಿವಸ ಪಾರ್ಕಿಂಗ್ ಫೀಸ್ ಕಟ್ಬಿಡಿ ಅಂದ್ರೆ
ಆಯ್ತು ಇನ್ನೇನು ಮಾಡಕ್ಕಾಗಲ್ಲ, ನಾವು ಒನ್ ಆಫ್ ದ ಟ್ಯಾಕ್ಸ್ ತರ ಅದನ್ನು ಗಾಡಿ ಟ್ಯಾಕ್ಸ್ ಅನ್ಕೊಂಡ್ ಕಟ್ಲೇಬೇಕು ಅಂದ್ಬಿಟ್ಟು ಕಟ್ಬಿಟ್ಟು ಅವ್ರು ಅಲ್ಲೇ ನಿಲ್ಲಿಸ್ಕೊಂತಾರಲ್ಲ. ಮತ್ತೆ ಆ ಕಂಜೆಷನ್ ಅನ್ನೋ ವಿಷಯ ಯಾವಾಗ ಕ್ಲಿಯರ್ ಆಗುತ್ತೆ? ಅದಕ್ಕೆ ನಿಮ್ಮ ಮಾರ್ಗಸೂಚಿ ಏನು? ಇವಾಗ ಯಾವ್ದಾದ್ರು ಒಂದ್ ಸ್ಟೆಪ್ ನ ನೀವು ತಗೊಂತಿದ್ದೀರಾ, ಇನಿಷಿಯೇಟಿವ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಆಯ್ತು, ಅದ್ರಲ್ಲಿ ಒಳ್ಳೇದು ಕೆಟ್ಟದು ಎರಡು ಇರುತ್ತಪ್ಪ, ಎಲ್ಲಾರನ್ನೂ ಮೆಚ್ಸಕ್ ಆಗಲ್ಲ, ಒಪ್ಕೊಳ್ತೀವಿ. ಬಟ್ ಆ ವಿಷಯಕ್ಕೆ ಒಂದು ಪರ್ಯಾಯ ವ್ಯವಸ್ಥೆನ ಮಾಡಿ ಈ ವಿಚಾರನ ಹೇಳಿದ್ರೆ ವೆಲ್ ಅಂಡ್ ಗುಡ್ ಅಲ್ವಾ ಎಲ್ಲರಿಗೂ. ಪಾರ್ಕಿಂಗಿಗೆ ಏನ್ ಪರ್ಯಾಯ ವ್ಯವಸ್ಥೆ ಕೊಟ್ಟು ಸರಿ ಅದನ್ನ ಡ್ರಾಫ್ಟ್ ಬಿಟ್ರಿ, ಸೆಪ್ಟೆಂಬರ್ 11 ಅಬ್ಜೆಕ್ಷನ್ಸ್ ಇದ್ರೆ ರಿಪೋರ್ಟ್ ಮಾಡಿ ಅಂತ ಹೇಳಿದ್ರಿ. ಯಾರು ಕುತ್ಕೊಂಡು ಎಕ್ಸ್ಪ್ಲೈನ್ ಮಾಡಿದ್ರಿ? ಹೇಳಲ್ವಾ ಜನಗಳಿಗೆ? ಅದ್ರ ಬಗ್ಗೆ ಅರಿವು ಮೂಡ್ಸೋ ಕೆಲಸನ ಮಾಡಲ್ವಾ? ಸೊ ಈ ಇಂತಿಂತೇ ಕಾರಣಗಳಿಗೆ ಈ ಡಿಸಿಷನ್ ಬಂದಿದೀವಿ. ನಮ್ಗೆ ಗೊತ್ತಿಲ್ದೇ ಇರೋ ವಿಷಯನೇ ಅಲ್ಲ. ಬೆಂಗಳೂರೊಳಗೆ ಟ್ರಾಫಿಕ್, ಗಾಡಿಗಳು, ಪಾರ್ಕಿಂಗ್ ಸಮಸ್ಯೆ, ಅವ್ರು ನಿಂತಿದ್ದ ಕಡೆ ಓಡಾಡಕ್ ಆಗದಿರೋ ತರ ಮಾಡ್ರವೆಲ್ಲಾನು ಸತ್ಯನೇ. ಮನೆಗ್ 4 ಕಾರ್ ಇಟ್ಕೊಂಡ್ರದು ನಿಜ, ಕಾರ್ನ ಪಾರ್ಕಿಂಗ್ ಇಲ್ದೆ ಹೋದ್ರೆ ರೋಡಕ್ ತಂದು ನಿಲ್ಸ್ಕೊಂಡ್ರದು ನಿಜ, ವೆಹಿಕಲ್ ಓಡಾಡಕ್ ದಾರಿ ಸಿಗದೇ ಇರೋ ತರ ಮಾಡಿರೋದು ನಿಜಾನೇ. ಫೈನ್ ಹಾಕ್ತೀರಾ ಅದಕ್ಕೆ? ಹಿಂಗೆ ತೊಂದ್ರೆ ಆದವ್ರಿಗೆ ಆವಾಗ್ಲೇ ಸ್ಪಾಟ್ ಅಲ್ಲೇ ಇಷ್ಟಿಷ್ಟು ಫೈನ್ ಅಂತ ಫಿಕ್ಸ್ ಮಾಡ್ತೀರಾ? ವೆಲ್ ಅಂಡ್ ಗುಡ್. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಲೇಬೇಕು, ಫೈನ್ ಕಟ್ಲೇಬೇಕು, ಮಾಡೋಣ. ಮನೆ ಮುಂದೆ ನಿಲ್ಲಿಸ್ಕೊಂಡವ್ರಿಗೆ ಪಾರ್ಕಿಂಗ್ ಫೀಸ್ ತಗೋಬಿಟ್ಟು ಅವ್ರಿಗೂ 4 ಕಾರ್ ಇರ್ಲಿ, ಅವ್ರ ಪಾರ್ಕಿಂಗ್ ಫೀಸ್ ಕಟ್ಕೊಂತಾರೆ ಅನ್ಬಿಟ್ಟು 4 ಕಾರ್ ನಿಲ್ಲಿಸ್ಕೊಳಕ್ ಬಿಟ್ಬಿಟ್ರೆ ಕಂಜೆಷನ್ ಹೆಂಗ್ ಕ್ಲಿಯರ್ ಆಗುತ್ತೆ? ನೀವೇನ್ ಡಿಸಿಷನ್ ಬಂದಿದ್ದೀರಾ? ಪಾರ್ಕಿಂಗ್ ಫೀಸ್ ನ ತಗೊಂಡು ಅವ್ರನ್ನ ಬಿಟ್ಕೊಂಡು ರೋಡ್ ಅದೇ ಪರಿಸ್ಥಿತಿಲಿ ಇರೋದಾದ್ರೆ ಓಕೆನಾ? ಹಂಗಾದಾಗ ನಮ್ಗೂ ಅದೇ ಯೋಚನೆ ತಾನೇ ಬರೋದು. ನಿಮ್ಮ ಬೊಕ್ಕಸ ತುಂಬ್ಕೊಳಕ್ಕೆ ಈ ಯೋಚನೆನಾ ಇದು ಅಂತ ಜನ ಮಾತಾಡಲ್ವಾ? ಅದ್ರಲ್ಲೂ ನಿಮ್ಮ ಪ್ರತಿಪಕ್ಷದವರು ಮಾತಾಡೋದೇ ಇಲ್ವಾ? ಇನ್ನೇನಕ್ ಮಾತಾಡ್ತಾರ ಎಲ್ಲರೂ? ಇದೇ ವಿಷಯ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ನಾನು ಹೇಳಕ್ ಬಂದಿದ್ದು. ದುಡ್ಡು ಕೊಟ್ಟು ನಿಲ್ಲಿಸ್ಕೋಬಹುದಾ? ಆವಾಗ ಸಮಸ್ಯೆ ಬಗೆಹರಿಯುತ್ತಾ? ದುಡ್ಡು ಬರುತ್ತಷ್ಟೇ, ಯಾವ್ದೇ ಕಾರಣಕ್ಕೂ ಸಮಸ್ಯೆ ಬಗೆಹರಿಯಲ್ಲ. ಬಡವರು ಬಗ್ರೆಲ್ಲ ಎಲ್ಲೋಗ್ತಾರೆ? ಮಾತೆತ್ತಿದ್ರೆ ಬಾಡಿಗೆಗಿಲ್ದಂಗೆ ಬಾಡಿಗೆ ಬರುತ್ತೆ ಅಂತ ಕಟ್ಕೊಂಡಿದ್ದಾರೆ. ಬಾಡಿಗೆಗೆ ಜನ ಹಂಗೆ ಬಂದಿದ್ದಾರೆ, ಅದಕ್ಕೆ ಅವ್ರು ಕಟ್ಕೊಂಡಿದ್ದಾರೆ. ನಾವು ಬಾಡಿಗೆಗೇನೆ ಇರೋದು. ನನಗ್ ನಿಜವಾಗ್ಲೂ ಸಮಸ್ಯೆ ಎಲ್ಲ ಹೇಳ್ತಿದೀನಿ. ನನ್ ಮನೆ ಮುಂದೆ ನನಗ್ ಕಾರು ಇಲ್ಲ, ನನ್ನ 2 ಬೈಕು, ನಂದು ನಮ್ಮ ಮನೆಯವ್ರದ್ದು, ಎರಡನ್ನೂ ನಿಲ್ಸ್ಕೊಳಕ್ ನಮ್ಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಅದನ್ನ ವ್ಯವಸ್ಥೆ ನೋಡ್ಕೊಂಡೆ ನಾವು ಮನೆ ಮಾಡ್ಕೊಂಡಿದೀವಿ. ಮತ್ತೆ ನನ್ ಬುಡಕ್ಕೆ ಬರ್ಬೇಡಿ ದಯವಿಟ್ಟು ಎಲ್ಲಾರು. ಪಾರ್ಕಿಂಗ್ ಇರೋ ಮನೆ ನೋಡ್ ಮಾಡ್ಕೊಳ್ಳಿ. ಕಾರ್ ಇದ್ರೆ ಕಾರ್ ಮಾರಕಿ, ಬೀದಿಲಿ ಯಾಕೆ ನಿಲ್ಲಿಸ್ತೀರಾ? ನಿಮ್ಮ ಅಪ್ಪಂದ ನಿಮ್ಮ ಅಮ್ಮಂದ ಅಂತ ಕೇಳ್ಬೇಡಿ ದಯವಿಟ್ಟು. ದುಡ್ಡು ಕೊಟ್ಬಿಟ್ಟು ನನ್ ಕಾರ್ ನಿಲ್ಲಿಸ್ಕೊಂಡ್ರೆ ಆಮೇಲೆ ನಮ್ಮ ಅಪ್ಪಂದ ನಿಲ್ಸ್ಕೋಬೋದಾ? ನಾನು ಕಟ್ತೀನಿ 25,000 ನಾವು ವರ್ಷಕ್ಕೆ, ನಿಲ್ಸ್ಕೊಳ್ಳ ನಾನು? ಎಲ್ಲಿಂದ ಬಗೆಹರಿತು ಸಮಸ್ಯೆ? ಇದೊಂದು ಪ್ರಶ್ನೆ ಮಾಡಿ ಅಂದ್ರೆ ಮಾತಾಡಿದ್ರೆ ಬಾಯಿಗೆ ಬಂದಂಗ್ ಬಯಕ್ ಬರ್ತೀರಾ ಎಲ್ಲಾರು. ನಾನ್ ಹೇಳ್ತಿರೋದ್ರಲ್ಲಿ ನಿಮ್ಗೆ ಏನಾದ್ರು ತಪ್ಪು ಅನ್ಸಿದ್ರೆ ಒಂದೇ ಪ್ರಶ್ನೆ ನಂದು, ಅವ್ರಿಗೆ ಹಣ ಕೊಟ್ರೆ ಸಮಸ್ಯೆ ಬಗೆಹರಿಯುತ್ತಾ ಅನ್ನೋದು. ಹಣ ಕೊಟ್ರೆ ಜನ ಬುದ್ಧಿ ಕಲಿತಾರೆ ಅನ್ನೋ ಲೆಕ್ಕಾಚಾರಕ್ಕೆ ದಯವಿಟ್ಟು ಹೋಗ್ಬೇಡಿ. ಎಲ್ಲಿ ಜನ ಬುದ್ಧಿ ಕಲಿತಾರೆ? ಅತಿರೇಕ ಮಾಡ್ತಾರೆ ಅಂತ ಅನ್ಸಲ್ವಾ ನಿಮ್ಗೆ? ಕಾಸು ಕೊಟ್ಟೆ ನಿಲ್ಲಿಸ್ತಿರೋದು ಲೋ ಅಂತಾನೆ ಯಾರ ಬಂದ್ ಗಾಡಿ ಎತ್ತು ಅಂದ್ರೆ ಗೊತ್ತಾ? ಹಂಗ ಅನ್ನಲ್ಲ ಅನ್ಕೊಂಡಿದೀರಾ? ಅಷ್ಟೊಳ್ಳೆಯವರು ಇದಾರೆ ಅಂತ ಅನ್ಕೊಂಡಿದೀರಾ? ಕಾಸು ಕೊಟ್ಬಿಟ್ಟು ಸುಮ್ನೆ ಇವಾಗ್ಲೇನೆ ಜನ ಗಾಂಚಲಿ ಮಾತಾಡ್ತಾರೆ. ನಿಮ್ಮನೆ ಮುಂದೆ ಬಂದ್ ಗಾಡಿ ನಿಲ್ಸಿದೀನಿ ನಾನು, ನಮ್ಮನೆ ಮುಂದೆ ನಾವ್ ನಿಲ್ಲಿಸ್ಕೊಂಡಿದೀವಿ, ನಾವೇನ್ ಮಾಡ್ಲಿ? ನಿಮ್ ಗಾಡಿನೇ ತೆಗೀರಿ. ಹಿಂಗೆ ಈಗ್ಲೇ ಮಾತಾಡ್ತಿದಾರ ಜನ. ಕಾಸು ಕೊಟ್ಮೇಲೆ ಮಾತಾಡಲ್ವಾ? ಕಾಸು ಕೊಟ್ಮೇಲೆ ಗಾಡಿ ಎತ್ತುತ್ತಾರ ಸಮಸ್ಯೆ ಬಂದ್ರೆ? ಲೀಗಲ್ ಆಗಿ ಮಾಡ್ತಿದೀನಿ ನಾನು, ಲೀಗಲ್ ಆಗಿ ನಿಲ್ಸ್ಕೊಂಡಿದೀನಿ ಅಂತಾರೆ. ಅದ್ರ ಬಗ್ಗೆನೂ ಯೋಚನೆ ಮಾಡ್ಬೇಕು ಅಲ್ವಾ? ಸರ್ಕಾರಕ್ಕೆ ಕೇಳ್ಕೊಳ್ಳೋದಿಷ್ಟೇ, ಈ ಮಾರ್ಗಸೂಚಿನ ತರೋದಕ್ ಮುಂಚೆ ನಿಮ್ಮ ಪ್ಲಾನಿಂಗ್ ಏನಿದೆ ಇದ್ರ ಬಗ್ಗೆ, ನೀವು ಯಾವ ವಿಷಯನ ತಲೆಯಲ್ಲಿ ಇಟ್ಕೊಂಡು ಈ ಸಿಚುವೇಶನ್ಗೆ, ಈ ಡಿಸಿಷನ್ಗೆ ಬಂದಿದ್ದೀರಾ? ಸೊ ಈ ತರ ಮಾಡಿದ್ರೆ ಈ ತರ ಸಮಸ್ಯೆ ಬಗೆಹರಿಯುತ್ತೆ, ಈ ತರ ಅದು ಪೆನಾಲ್ಟಿ ವರ್ಗೂ ಆಗ್ಬೇಕು. ಇದು ಫೀಸ್ ತಗೊಳ್ಳೋದು ಪಾರ್ಕಿಂಗ್ಗೆ, ಅದು ಒನ್ ಆಫ್ ದ ಟ್ಯಾಕ್ಸ್. ಆಯ್ತು, ಟ್ಯಾಕ್ಸ್ ಡಿಸಿಷನ್ಗೂ ಬಂದಿದ್ದೀರಾ, ಸರಿ, ಅದು ಕಂಜೆಷನ್ ಆಗದಿರೋ ತರ ವ್ಯವಸ್ಥೆ ಆಗ್ಬೇಕು. ಇನ್ನೂ ಆಳಕ್ಕಿಳ್ದು ಮಾತಾಡ್ಬೇಕು ಅಂದ್ರೆ ರೋಡ್ ಟ್ಯಾಕ್ಸ್ ತಗೊಂಡು ರೋಡ್ಗಳು ಹೆಂಗಿದಾವೆ ಅಂತ ನೋಡ್ ಮಾತಾಡೋಣ ಅಲ್ವಾ ನಾವೆಲ್ಲರೂ ಫಸ್ಟ್. ಮತ್ತೆ ಆಮೇಲೆ ನನ್ ಇನ್ನ ಸೀರಿಯಸ್ಲಿ ನನ್ಗೆ ಕಮೆಂಟ್ಸ್ ಬಂದಿದೆ. ಹೆಂಗೆ ಅಂದ್ರೆ, ಇವಾಗಲ್ಲ, ಆ ಫೈನ್ ದುಡ್ಡು ತಗೊಂಡು ಡೆವಲಪ್ಮೆಂಟ್ ಮಾಡ್ತಾರೆ, ಏನೋ ಒಂದು ಯೋಚನೆ ಮಾಡಿರ್ತಾರೆ ಅವರು, ಜಿಗ್ಜಾಗ್ ರೋಡ್ ಮಾಡ್ತಾರೆ. ನಾನು ತೋರಿಸ್ತೀನಿ, ಕಮೆಂಟ್ ನ ಪಿನ್ ಮಾಡಾಕ್ತೀನಿ ಬೇಕಾದ್ರೆ. ಜಿಗ್ಜಾಗ್ ಮಾಡ್ಬಿಟ್ಟು ಗಾಡಿ ನಿಲ್ಸಕ್ ವ್ಯವಸ್ಥೆ ಮಾಡ್ತಾರೆ. ಯಾವ ಲೆಕ್ಕಾಚಾರದ ಯೋಚನೆ ಇದು? ಮಾಡ್ತಾರೆ, ಆಶ್ವಾಸನೆ ಅವ್ರು ಕೊಟ್ಟಿಲ್ಲ, ಇವರೇ ಡಿಸೈಡ್ ಆಗ್ಬಿಟ್ಟಿದ್ದಾರೆ, ನಮ್ ಜನಗಳೇ. ಗೌರ್ಮೆಂಟ್ ನವರು ಆ ಡ್ರಾಫ್ಟ್ ನ ಬಿಟ್ಟವರು ಯಾರುನು ಹಿಂಗಲ್ಲ, ಹಿಂಗೆ ಈ ತರ ವ್ಯವಸ್ಥೆ ಮಾಡಕ್ ಹೊರಟಿದೀವಿ, ಈ ತರ ವ್ಯವಸ್ಥೆ ಮಾಡೋದ್ರಿಂದ ಈ ತರ ಸಮಸ್ಯೆ ಬಗೆಹರಿಯುತ್ತೆ. ಈ ಸಮಸ್ಯೆ ಬಗೆಹರಿಯಕ್ಕೋಸ್ಕರ ನಾವು ಪ್ರತಿಯೊಬ್ಬರಿಗೂ ಈ ತರ ಫೀಸ್ ನ ಫಿಕ್ಸ್ ಮಾಡಿದೀವಿ. ಎಕ್ಸ್ಪ್ಲೈನ್ ಮಾಡ್ತಾ ಬಂದ್ರೆ ಅಟ್ಲೀಸ್ಟ್ ಹೌದು ಜನಗಳ ತಲೆಗೆ ಹೋಗುತ್ತೆ. ಏನು ಮಾಡಕ್ಕಾಗಲ್ಲ, ಕಾರ್ ಇಟ್ಕೊಂಡು ಅವ್ನು ಕಟ್ಲೇಬೇಕು, ನಿಲ್ಸ್ಕೋಬೇಕು ಅಂದ್ರೆ ಕಟ್ಲೇಬೇಕು.
ಆತರ ಸಿಚುವೇಶನ್ ಬರ್ಲಿ, ಇಲ್ಲ ಅಂದ್ರೆ ನಮ್ ಜನಗಳು ಹೇಳತ್ತಾರ ಹೋಗ ಅವ್ರ ಊರ್ಗೋ ಇನ್ನೊಂದ್ ಕಡೆಗೋ ಬಿಟ್ಬಿಟ್ಟು ಬರ್ಲಿ, ಇಲ್ಲ ಮಾರಾಕ್ಲಿ. ಅದ್ ಬೇರೆ ತರ ಲೆಕ್ಕಾಚಾರ. ಮಾರ್ಗಸೂಚಿಯಲ್ಲಿ ಅವ್ರದ್ರದ್ದು ಪ್ಲಾನ್ ಎಲ್ಲಿ, ಡ್ರಾಫ್ಟ್ ಅಲ್ಲಿ ಅಬ್ಜೆಕ್ಷನ್ ಇದ್ರೆ ಹೇಳಿ ಅಂದ್ರೆ ಅಬ್ಜೆಕ್ಷನ್ನೇ ಮನೆ ಮುಂದೆ ನಿಲ್ಸೋರೆಲ್ಲರೂ ಕೊಡಿ ಅಂತ ಅಂದ್ರೆ ಎಷ್ಟ್ ಚೆನ್ನಾಗಿದಾವ್ ಬೆಂಗಳೂರು ರೋಡ್ಗಳು. ಬನ್ನಿ ತೋರಿಸ್ತೀನಿ. ಕಸ ಹಾಕೋದಕ್ ಬಿಟ್ರಲ್ಲ, ಫೈನ್ ಹಾಕ್ತಿವಿ, ಕಸನ ಅವ್ರ ಮನೆ ಮುಂದೆನೆ ತಗೊಂಡೋಗ್ ಬಿಡ್ತೀವಿ ಅಂತ. ಜನ ಕಸ ಹಾಕದ್ನ ನಿಲ್ಸಿದಾರ. ಬನ್ನಿ, ಹೊಸ ರೋಡು ಮಾಡಿರೋದು, ತಗೊಂಡೋಗ್ ಕಸ ಹಾಕಿದ್ದಾರೆ. ಇದ್ರ ಬಗ್ಗೆನೂ ಮಾತಾಡ್ಬೇಕು ಅಂತ ಅನ್ಕೊಂಡೆ. ಅವ್ರೇನು ನಾಗರಿಕರ ಅನಾಗರಿಕರ ಅರ್ಥ ಆಗ್ತಿಲ್ಲ ನನ್ಗೆ. ವಾಕಿಂಗ್ ಹೋಗೋ ನೆಪ್ತಲ್ಲೋ ಕಸ ಬಂದು ಎಸ್ಬಿಟ್ಟು ಹೋಗ್ತಾರೆ. ಪ್ರತಿ ದಿವಸ ಅವ್ರ ಮನೆ ಮುಂದೆ ಕಸದ ಗಾಡಿ ಹೋಗಿ ನಿಂತ್ಕೊಳ್ಳುತ್ತೆ BBMPದು. ಅವಾಗ ಅವ್ರು ಏನ್ ಮಾಡ್ತಿರ್ತಾರೆ ಅಂತ ಗೊತ್ತಿಲ್ಲ. ಅವ್ರು ಜೋರಾಗಿ ಹಾಡಾಕಂಡೆ ಬರ್ತಾರೆ, ಅಟ್ಲೀಸ್ಟ್ ಮನ್ಗಿದ್ರೆ ಎದ್ ಬಂದ್ ಕಸ ಹಾಕ್ಲಿ ಅಂತ. ನಂಗ್ ನಿದ್ದೆನೆ ಬರೋದಿಲ್ಲ ಬೆಳಿಗ್ಗೆ ಕಸ ಹಾಕ್ಬೇಕು ಅಂತ ಅಂದ್ರೆ ಕರೆಕ್ಟ್ ಆಗಿ. ಗಾಡಿ ಹೋಗ್ಬಿಟ್ರೆ ಇವತ್ತು ಉಳ್ಕೊಂಡ್ಬಿಡುತ್ತಲ್ಲ, ಹಸಿ ಕಸ ಎಲ್ಲ ಸ್ಮೆಲ್ ಬರುತ್ತೆ ಅಂತ. ಜನಗಳ ಅದ್ಯಾವ್ ಲೆಕ್ಕಾಚಾರದಲ್ಲಿ ಅದೇನ್ ತಲೆಯಲ್ಲಿ ಇಟ್ಕೊಂಡು ಹೋಗಿ ರೋಡಲ್ಲಿ ಬಿಸಾಕ್ತಾರೆ ಅಂತ ಗೊತ್ತಿಲ್ಲ. ಅವುಗಳಿಗೆ ತಗೊಂಡೋಗಿ ಹಾಕಿ ಫೈನ್, ನಿಜವಾಗ್ಲೂ ಹಾಕಿ. ಕಸ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಪಾಪ ಕಸ ತಗೊಂಡೋಗೋರ್ಗೊಂದಷ್ಟು ಅವರು ಕೆಲಸ ಮಾಡ್ತಾರೆ ಅಂತ ನಿಜವಾಗ್ಲೂ ಎಷ್ಟೋ ಜನ ಪ್ರೀತಿಯಿಂದ ಕೊಡೋರು ಕೊಡ್ತಾರೆ. ಬೇಡ, ಅದನ್ನ ಕಾಸು ತಗೊಂಡೆ ಸೆಗ್ರಿಗೇಟ್ ಮಾಡ್ಕೊಂಡು ಹಾಕ್ತೀನಿ ಅಂತ ಹಾಕಿ, ನಿಜವಾಗ್ಲೂ ತೊಂದ್ರೆ ಇಲ್ಲ ಅದಕ್ಕೆ. ಅದೊಂದ್ ಕೆಲ್ಸ, ಅದೊಂದ್ ಕ್ಲೀನ್ ಮಾಡಕ್ಕೆ ನಿಮ್ದು ಡೆವಲಪ್ಮೆಂಟ್ ಅಥಾರಿಟಿಯಿಂದ ಒಂದು ಕಾರ್ಯ ಕೈಗೊಳ್ತಿದ್ದೀರಾ, ಸರ್ಕಾರದಿಂದ ಸಂಬಳ ಕೊಡ್ತಿದ್ದೀರಾ ಅವ್ರಿಗೆಲ್ಲರಿಗೂ. ತಗೊಳ್ಳಿ, ಅದಕ್ಕೇನೆ ಸಪರೇಟ್ ಆಗಿ ಇನ್ನೊಂದು ಟ್ಯಾಕ್ಸು. ನಿಜವಾಗ್ಲೂ ತಪ್ಪಿಲ್ಲ ಅದು. ಇಡ್ರಿ ಮಂತ್ಲಿ 200 ರೂಪಾಯಿ ಅಂತ, ಏನು ತೊಂದ್ರೆ ಇಲ್ಲ. ತಗೊಂಡೋಗ್ದೆ ಹೋಗ್ಲಿ ಕಟ್ಸಿ. ಅವಾಗ ಅವ್ನು ಯಾರೋ ಆಚೆ ಕಡೆಗೆ ತಗೊಂಡೋಗಿ ಬಿಸಾಕಲ್ಲ ಕಸನ, ಅಲ್ಗೆ ತಗೊಂಡೋಗಿ ಹಾಕ್ತಾನೆ. ತಗೊಂಡೋಗಿ ಬಿಸಾಕಿದ್ರೆ ಅಲ್ಲಿ 20,000 ಹಾಕ್ಸಿ, ಗೊತ್ತಾಗುತ್ತೆ. 1 ತಿಂಗಳು ಸಂಬಳನೆಲ್ಲ ಪೌರ ಕಾರ್ಮಿಕರದ ಅವನ ಕೈಯಿಂದಾನೆ ಕೊಡ್ಸಿ, ಬಿಸಾಕ್ದವನ್ಗೆ ಯಾರು ಬೇಡ ಅಂತಾರೆ. ಸಾಲ ಮಾಡ್ಬಿಡ್ತಾನೆ ಕಟ್ಲಿ ಕಸ ಬಿಸಾಕ್ದವ್ರು. ಅಭಿವೃದ್ಧಿ ಮಾಡ್ತಿರೋ ಕೆಲ್ಸಗಳಿಗೆ ಆಯ್ತು ಕೊಡೋಣ, ಕೆಲ್ಸಗಳವು ಟ್ಯಾಕ್ಸ್ ಅಂತ. ಗಾಡಿ ಪಾರ್ಕಿಂಗ್ ನಮ್ಮನೆ ಮುಂದೆ ನಾವ್ ಮಾಡ್ಕೊಳ್ಳೋದಕ್ಕೆ ನೀವು BBMPಗೆ ಪಾರ್ಕಿಂಗ್ ಫೀಸ್ ಕಟ್ಟಿ ಅಂದ್ರೆ ಮತ್ ಮಾತಾಡಿ ಅಂದ್ರೆ ಮಾತಾಡಲ್ವಾ ಜನ? ದುಡ್ಡು ತಗೊಂಡು ಏನ್ ಮಾಡ್ತೀರಾ ಅದನ್ನ ಹೇಳಿ. ಆಯ್ತು, ದುಡ್ಡು ತಗೊಂಡು ಪಾರ್ಕಿಂಗಿಗೆ ಪಾರ್ಕಿಂಗ್ ಫೀಸ್ ತಗೊಂಡು ಆ ದುಡ್ಡು ತಗೊಂಡು ಏನ್ ಮಾಡ್ತೀರಾ? ಪಾರ್ಕಿಂಗ್ ವ್ಯವಸ್ಥೆ ಇನ್ನೊಂದ್ ಕಡೆ ಮಾಡ್ತೀರಾ? ಅಷ್ಟೇ ನಾನು ಕೇಳ್ತಿರೋದು. ನನ್ನ ಪ್ರಶ್ನೆ ವೆರಿ ವೆರಿ ಕ್ಲಿಯರ್ ಅಂಡ್ ಸಿಂಪಲ್. ಪಾರ್ಕಿಂಗ್ ಫೀಸ್ ಅಂತ ಜನರಿಂದ, ಸಾಮಾನ್ಯ ಜನರಿಂದ, ಬಾಡಿಗೆ ಮನೇಲಿರೋರಾಗ್ಲಿ, ಸ್ವಂತ ಮನೇಲಿರೋರಾಗ್ಲಿ, ಯಾರಾದ್ರೂ ಆಗ್ಲಿ, ಬೈಕಿಗೂ ಸೇರಿಸಿ ಮನೆ ಮುಂದೆ ನಿಂತ್ಕೊಳ್ಳೋದಕ್ಕೆ ಪಾರ್ಕಿಂಗ್ ಫೀಸ್ ಅಂತ ತಗೊಂಡು ಆ ದುಡ್ಡು ನೀವ್ ಏನ್ ಮಾಡ್ತೀರಾ? ಪಾರ್ಕಿಂಗ್ ಡೆವಲಪ್ಮೆಂಟ್ಗೆ ಇನ್ವೆಸ್ಟ್ ಮಾಡ್ತಿದ್ದೀರಾ? ಎಲ್ಲಿ ಹೇಳ್ಬೇಕು ಅಲ್ವಾ? ಅಕಸ್ಮಾತ್ ಹಂಗೆ ಮಾಡ್ತಿದ್ದೀರಾ ಅಂದ್ರೂ ಫಸ್ಟ್ ನೀವು ಕೆಲಸ ಮಾಡಿ ಅದಕ್ಕೆ ಪಾರ್ಕಿಂಗ್ ಅಂತ ದುಡ್ಡು ತಗೊಳ್ಳೋದು. ಟೋಲ್ಗೆ ನೈಸ್ ರೋಡ್ ಮಾಡಿ ಟೋಲ್ ಕಲೆಕ್ಟ್ ಮಾಡ್ಕೊಂಡಿರೋದು ಅಲ್ವಾ? ನಾವಿಲ್ಲಿ ರೋಡ್ ಮಾಡ್ತೀವಿ ಅಂದ್ಬಿಟ್ಟು ದುಡ್ಡು ತಗೊಂಡು ಆಮೇಲೆ ರೋಡ್ ಮಾಡಿದೀರಾ? ದೇವಸ್ಥಾನದ ದೇಣಿಗೆ ತರ ಆಗೋಗುತ್ತೆ ಇದು, ನಿಜವಾಗ್ಲೂ. ಹೌದು, ಏನ್ ಹೇಳ್ತಿದ್ದೆ ನಾನು? ದುಡ್ಡು ತಗೊಂಡು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತೀವಿ ಅಂತ ದಯವಿಟ್ಟು ಮಾತ್ರ ಹೇಳ್ಬೇಡಿ. ದೇವಸ್ಥಾನದ ದೇಣಿಗೆ ತಗೊಂಡು ದೇವಸ್ಥಾನ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳತರ ಪಾರ್ಕಿಂಗ್ ಫೀಸ್ ತಗೊಂಡು ಪಾರ್ಕಿಂಗ್ ವ್ಯವಸ್ಥೆ, ಪರ್ಯಾಯ ವ್ಯವಸ್ಥೆನ ಆಮೇಲೆ ಮಾಡ್ತೀವಿ ನಾವು, ಆತರ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ಬೇಡ. ಹಂಗೇನಾದ್ರೂ ಪ್ಲಾನ್ ಇದ್ರೆ ದಯವಿಟ್ಟು ಆ ವ್ಯವಸ್ಥೆನೂ ಹೇಳಿ, ಆ ವ್ಯವಸ್ಥೆನ ಮಾಡಿ ಅಲ್ಲಿ ನಿಲ್ಸಕ್ಕೆ ಹೇಳ್ಬಿಟ್ಟು ಪ್ರಾಬ್ಲಮ್ ಸಾಲ್ವ್ ಆಯ್ತು, ಕಟ್ಟಿಸ್ಕೊಳ್ಳಿ ಫೀಸು, ಪಾರ್ಕಿಂಗ್ ಫೀಸ್ನ. ಮೆಟ್ರೋದಲ್ಲಿ ಹೆಂಗ್ ಮೆಟ್ರೋ ಗಾಡಿ ನಿಲ್ಸ್ಬಿಟ್ಟೋದವ್ರಿಗೆಲ್ಲರಿಗೂ ಕಟ್ಸ್ಕೊಂತಿದ್ದೀರಾ? ಆತರ ಯಾರು ಬೇಡ ಅಂದಿಲ್ಲ. ಅದನ್ನ ಬಿಟ್ಬಿಟ್ಟು ಮನೆ ಮುಂದೆ ನಿಲ್ಸ್ಕೊಂಡಿರೋರ್ಗೆ ಆನ್ಯುವಲ್ ಮಂತ್ಲಿ ಇಷ್ಟು ಅಂತ ಹಾಕಿದ್ರೆ ಮಂತ್ಲಿ 2,000, 8,000 ಮನೆ ಬಾಡಿಗೆ ಕಟ್ತಿರೋರು 2,000 ಗಾಡಿ ಪಾರ್ಕಿಂಗ್ ಸೇರಿಸಿ 10,000 ಮನೆ ಬಾಡಿಗೆ ಆಗುತ್ತೆ. ಇಲ್ಲ ನೀವು ಗಾಡಿ ಪಾರ್ಕಿಂಗ್ ಕೊಟ್ಟಿಲ್ವಲ್ಲ, ನಮ್ಗೆ ಮನೆ ಓನರ್ ಕೊಟ್ಕೊಳ್ಳಿ ಅಂದ್ರೆ ಮನೆ ಓನರ್ ಕೊಟ್ಕೋತಾರ? ನೀನಿಲ್ಲ ಅಂದ್ರೆ ಇನ್ನೊಬ್ಬ ಎದ್ದಾಚೆಗೆ ಹೋಗು ಅಂತಾರೆ, ಇನ್ನೊಂದ್ ಮನೆ ಹುಡ್ಕೊಂಡು ಹೋಗ್ಬೇಕು. ಇನ್ನೊಂದ್ ಮನೆ ಪಾರ್ಕಿಂಗ್ ಹುಡ್ಕೊಂಡು ಹೋದ್ರೆ ಆಬ್ವಿಯಸ್ಲಿ ಈಗ ವಿಷಯ ಎಲ್ಲಾರ್ಗು ಗೊತ್ತಲ್ಲ. ಪಾರ್ಕಿಂಗ್ ಇರೋರು ಏನ್ ರೇಂಜಿಗೆ ಡಿಮ್ಯಾಂಡ್ ಮಾಡ್ಬೋದು ಅಂತ ಯೋಚನೆ ಮಾಡಿ. ಸಮಸ್ಯೆ ಆಗದೆ ಯಾರಿಗೆ? ದುಡ್ಡಿರೋರಿಗೆ ಸಮಸ್ಯೆ ಆಗುತ್ತಾ? ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿದಾರಲ್ಲ, ಬಾಡಿಗೆ ದುಡ್ಡು ಬರುತ್ತೆ ಅಂತ ಅವ್ರಿಗೆ ಸಮಸ್ಯೆ ಆಗುತ್ತಾ? ಫಸ್ಟ್ ಎಲ್ಲಿಂದ ತಂದು ಕಟ್ತಾರೆ, ಯಾಕೆ ಕಟ್ತಾರೆ ಎಲ್ಲ ಆಮೇಲೆ. ನೀವ್ ಯಾಕೆ ದುಡ್ಡು ಬೇಕು? ನಿಮ್ಗೆ ಯಾಕೆ ದುಡ್ಡು ಬೇಕು? ಪಾರ್ಕಿಂಗ್ ಇದು ಏನ್ ವ್ಯವಸ್ಥೆ ಮಾಡಿದೀರಾ ಅಂತ ದುಡ್ಡು ಬೇಕು? ಇಷ್ಟೇ ಪ್ರಶ್ನೆ. ಪಾರ್ಕಿಂಗ್ ದುಡ್ಡು ಕೊಡಿ ಅಂತ ಕೇಳೋದಕ್ಕೆ ನೀವ್ ಏನ್ ಮಾಡಿದೀರಾ? ಪಾರ್ಕಿಂಗಿಗಾಗಿ ಸುವ್ಯವಸ್ಥೆನ, ಪರ್ಯಾಯ ವ್ಯವಸ್ಥೆನ ಯಾತಕ್ಕೋಸ್ಕರ ಕೊಡ್ಬೇಕು ಅದನ್ನ ಹೇಳಿ ಕೊಡ್ಬೇಕು ಅಂತ ಮಾತಾಡಿ. ಏನಾದ್ರೂ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನೇನಾದ್ರೂ ಅರ್ಥ ಆಗದೆ ಇರೋ ತರ ಏನಾದ್ರೂ ಬೇರೆ ತರ ಮಾತಾಡಿದ್ರೆ ತಿಳಿಸಿ ಹೇಳಿ, ಉಗಿಬೇಡಿ. ಕ್ಯಾಕ್ರಸಿ, ನಾನು ಅಂತದ್ ಏನೂ ತಪ್ಪು ಮಾತಾಡ್ತಾ ಇಲ್ಲ. ಎಲ್ರು ಪರವಾಗಿ ಒಂದು ನಿಜವಾದ ಜೆನ್ಯೂನ್ ಕ್ವೆಶನ್ ಹಾಕ್ತಿದೀನಿ,
ಹಣ ಯಾಕೆ ಬೇಕು ನಿಮ್ಗೆ? ಪಾರ್ಕಿಂಗ್ ಹಣ ಯಾಕೆ ಬೇಕು? ಏನ್ ವ್ಯವಸ್ಥೆ ಮಾಡಿದೀರಾ, ಏನ್ ವ್ಯವಸ್ಥೆ ಮಾಡಕ್ ಹೊರಟಿದೀರಾ ಅಂತ ಬೇಕು. ದೇವಸ್ಥಾನದ ದೇಣಿಗೆನ ಫಸ್ಟ್ ಹಣ ತಗೊಂಡು ಆಮೇಲೆ ವ್ಯವಸ್ಥೆ ಮಾಡಕ್ಕೆ ಇಲ್ಲ. ಡೆವಲಪ್ಮೆಂಟ್ ಮಾಡೋದಿದ್ರೆ ಫಸ್ಟ್ ಮಾಡಿ, ಹಿಂಗ್ ಮಾಡಿದೀವಿ, ಇದಕ್ಕೋಸ್ಕರ ನಿಮ್ಮಿಂದ ಈ ತರ ಸಮಸ್ಯೆ ಆಗ್ತಿತ್ತು, ಪಾರ್ಕಿಂಗ್ ಮಾಡ್ಕೊಂಡಿರೋದಕ್ಕೆ ನಮಗೆ ಬೇರೆಯವ್ರಿಗೆ ಓಡಾಡೋದಕ್ಕೆ ತೊಂದ್ರೆ, ರೋಡೇ ನಿಮ್ಮ ಅಪ್ಪಂದಲ್ಲ, ನಿಲ್ಸ್ಕೊಂಡಿದೀರಾ, ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿದೀವಿ, ಆ ವ್ಯವಸ್ಥೆನ ಸದುಪಯೋಗ ಪಡಿಸ್ಕೊಳ್ಳಿ, ಪಾರ್ಕಿಂಗ್ ಫೀಸ್ ಕಟ್ಕೊಳ್ಳಿ ಅಂತ ಹೇಳಿ ಒಪ್ಕೊಂತೀವಿ. ನಾನು ಕೇಳ್ತಿರೋ ಪ್ರಶ್ನೆ ನಿಜವಾಗ್ಲೂ ಸರಿ ಅನ್ಸಿದ್ರೆ ಶೇರ್ ಮಾಡಿ, ನೀವು ಪ್ರಶ್ನೆ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.